ಸೊ ಕನ್ನಡದ ಕೋಟ್ಯಾಧಿಪತಿಗೆ ಹೋದಾಗ ಪುನೀತ್ ಸರ್ ನನಗೆ ಆ್ಯಕ್ಚುಲಿ ಕೇಳಿದ್ರು, ಸೊ ನೀವೇನು ಮಾಡೋದು ಅಂತ ಕೇಳಿದ್ರು. ವಿ ಟಿ ಶೂಟ್ ಮಾಡೋಕ್ಕೆ ಬಂದಿದ್ರು ಗೊತ್ತಾ. ವಿ ಟಿ ಶೂಟ್ ಮಾಡೋಕ್ಕೆ ಬಂದಾಗ ನಾನು ಆ್ಯಕ್ಚುಲಿ ಎಲ್ಲ ತೋರಿಸಿದ್ದೆ, ಒಳ್ಳೆ ಬಿಸ್ನೆಸ್ಸು. ಹಾಂ, ಇದು ತುಂಬ ಜನ ಕೇಳ್ತಾ ಇರ್ತಾರೆ, ಕನ್ನಡದ ಕೋಟ್ಯಾಧಿಪತಿ ಹೋಗಬೇಕು ಅಂತಂದರೆ ದುಡ್ಡು ಕೊಡಬೇಕಾ, ಇನ್ಫ್ಲೂಯೆನ್ಸ್ ಇರಬೇಕಾ? ಏನೂ ಇರಬೇಕಾಗಿಲ್ಲ ವೀಕ್ಷಕರೇ. ಸೊ ಏನು ಮಾಡಬೇಕು ಅಂತಂದರೆ ಫಸ್ಟ್ ಟಿ ವಿಲಿ ಕ್ವಶನ್ ಕೇಳ್ತಾರೆ, ಅದಕ್ಕೆ 4 ಆಪ್ಷನ್ಸ್ ಕೊಡ್ತಾರೆ. ಫಸ್ಟ್ ನಿಮ್ಮಲ್ಲಿರೋ ಫೋನಿಂದ ಅದಕ್ಕೆ ಮೆಸೇಜ್ ಕಳಿಸ್ಬೇಕು. ಅಲ್ಲಿ ನಿಮ್ಮ ನಂಬರ್ ಸೆಲೆಕ್ಟ್ ಆಯಿತು ಅಂತಂದರೆ ನಿಮಗೆ IVR ಇಂದ ಒಂದು ಕಾಲ್ ಬರುತ್ತೆ. IVR ಇಂದ ಕಾಲ್ ಮಾಡಿಬಿಟ್ಟು ಅಲ್ಲೂ ಕೂಡ ನಿಮ್ಗೊಂದು ಕ್ವಶನ್ ಕೇಳ್ತಾರೆ. IVR ಇಂದ ಕಂಪ್ಯೂಟರಲ್ಲಿ ಕ್ವಶನ್ ಕೇಳ್ತಾರೆ. ಅದಕ್ಕೆ ನೀವು ಸರಿಯಾದ ಆಪ್ಷನನ್ನು ಪ್ರೆಸ್ ಮಾಡಬೇಕು. ಅಲ್ಲಿ ಸೆಲೆಕ್ಟ್ ಆದ ನಂತರ ನಿಮಗೆ ಆಡಿಷನ್ ಅಂತ ಇರುತ್ತೆ. ಆಡಿಷನ್ ಬೆಂಗಳೂರು, ಮೈಸೂರು, ಬೇರೆ ಬೇರೆ ಈ ರಾಜ್ಯಗಳು, ಡಿಸ್ಟ್ರಿಕ್ಟಲ್ಲಿ ಒಂದೊಂದು ಇರುತ್ತೆ ಅಂತ ಹೇಳ್ಬೋದು. ಒಂದು ಆಡಿಷನ್ ಸೆಂಟರಲ್ಲಿ 1000 ಪೀಪಲ್ ಬಂದಿರ್ತಾರೆ ಒಂದು ಸೆಂಟರಲ್ಲಿ. ಸೊ ಬೆಂಗಳೂರಲ್ಲಿ ಆಪ್ಷನ್ನೇ ಇರಲಿಲ್ಲ, ನಾನು ಮೈಸೂರಿಗೆ ಕರ್ಸಿದ್ದು. ನಿಮಗೆ ಹೋಗ್ಬೇಕಂತ ಅನ್ನಿಸ್ತು? ಮಿಸ್ಸಸ್ಸು ನಾನು ಕ್ವಶನ್ಸ್ಗೆಲ್ಲ ಒಳ್ಳೆ ಉತ್ತರ ಕೊಡ್ತಾಯಿದ್ದೆ, ನೋಡ್ತಾ ಇದ್ದಾಗ ಒಳ್ಳೊಳ್ಳೆ ಉತ್ತರ ಕೊಡ್ತಾ ಇದ್ದೆ. ನೀವು ಯಾಕೆ ಹೋಗಬಾರ್ದು, ಇದಕ್ಕೆ ಆನ್ಸರ್ ಮಾಡಿ ಅಂತ ಹೇಳ್ತಾಯಿದ್ರು. ನಾನು ಸರಿ ಬಿಡು ಹೇಳ್ತಾಳಲ್ಲ ಅಂತ ಮಾಡಿಬಿಟ್ಟೆ. ಅದು ಆಯಿತು, ಪಿಕ್ ಆಯಿತು. ದೆನ್ ಅವರು ಮೈಸೂರಲ್ಲಿ ಆಡಿಷನ್ ಇತ್ತು. ಆಡಿಷನ್ಗೆ ಹೋದಾಗ ನನಗೆ ಗೊತ್ತಾಗಿದೆ ಏನು ಅಂತಂದರೆ, ಅಲ್ಲಿ ನಿಮ್ಮನ್ನು 20 ಮಿನಿಟ್ಸ್ ನಿಂತ್ಕೊಂಡು ಮಾತಾಡಿಸ್ತಾರೆ, ಕ್ವಶನ್ಸ್ ಕೇಳ್ತಾರೆ. ನೀವು ಮುಖ್ಯಮಂತ್ರಿ ಆದರೆ ಏನು ಮಾಡ್ತೀರಾ, ಮುಂದಿನ ಜನ್ಮ ಅಂತಿದ್ರೆ ಏನಾಗಕ್ಕೆ ಇಷ್ಟಪಡ್ತೀರಾ, ಒಂಥರ ಟ್ರಿಕ್ಕಿ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಆವಾಗ ಕೋಟಿ ಗೆದ್ಬಿಟ್ರೆ ಏನು ಮಾಡ್ತೀರಾ, ಈ ಥರ ಎಲ್ಲ ಕ್ವಶನ್ಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿ ರೈಟಿಂಗ್ ಎಲ್ಲ ಇರುತ್ತೆ, ದಟ್ ಡಸಂಟ್ ಮ್ಯಾಟರ್, ಅವೆಲ್ಲ ಮ್ಯಾಟರ್ ಆಗಲ್ಲ. 20 ಮಿನಿಟ್ಸಲ್ಲಿ ನಿಮ್ಗೆ ಏನು ಕೇಳ್ತಾರಲ್ಲ, ಅವ್ರದ್ದು PR ಟೀಮ್ ಸಕ್ಕದಾಗಿ ಕೇಳ್ತಾರೆ ಕ್ವಶನ್ನು. ಅದನ್ನು ನೀವು ಕರೆಕ್ಟಾಗಿ ಉತ್ತರ ಕೊಟ್ಟರೆ ಡೈರೆಕ್ಟು ನಿಮಗೆ ಸಿಕ್ಬಿಡುತ್ತೆ. ನಾನು ಸಕ್ಕದಾಗಿ ಆನ್ಸರ್ ಕೊಟ್ಟೆ. 20 ಮಿನಿಟ್ಸ್ ಇರುತ್ತಾ? 15 to 20 ಮಿನಿಟ್ಸ್ ಏನೇನೋ ಕೇಳ್ತಾರೆ, ರಿಪೀಟಾಗಿ ಕೇಳ್ತಾರೆ. ನಿಮಗೆ ಮುಂದಿನ ಜನ್ಮ ಅಂತಿದ್ರೆ ಏನಾಗ್ತೀರಾ ನೀವು, ಈ ಥರ ಎಲ್ಲ ಏನೇನೇನೋ ಕ್ವಶನ್ ಕೇಳ್ತಾರೆ. ನೀವು ಅದಕ್ಕೆಲ್ಲ ಫನ್ನಾಗಿ ಉತ್ತರ ಕೊಟ್ಟರೆ ನೀವು ಚಾಯ್ಸು. ನಾನು ಒಳ್ಳೆ ಸಕ್ಕದಾಗಿ ಉತ್ತರ ಕೊಟ್ಟೆ, ಭಾಳ ಇಷ್ಟ ಆಯಿತು ಅವ್ರಿಗೆ. ಸೊ ನನಗೆ ಚಾಯ್ಸ್ ಮಾಡ್ಕೊಂಡ್ಬಿಟ್ರು.